ಅರೇಕಾ ಪಾಮ್ ತುಂಬ ಬ್ಯೂಟಿಫುಲ್ ಆಗಿರೋವಂಥ ಇಂಡೋರ್ ಪ್ಲ್ಯಾಂಟ್. ಇದು ಬೆಸ್ಟ್ ಇಂಡೋರ್ ಪ್ಲ್ಯಾಂಟ್ ಅಂತಲೇ ಹೇಳ್ಬೋದು. ನೀವು ಯಾವುದೇ ದೊಡ್ಡ ಹೋಟೆಲ್ಸಲ್ಲಿ ನೋಡಿ ಇಲ್ಲ ಆಫೀಸ್ಗಳಲ್ಲಿ ನೋಡಿ ಈ ಅರೇಕಾ ಪಾಮ್ನ ಹೆಚ್ಚಾಗಿ ಇಟ್ಟಿರ್ತಾರೆ. ಮನೆ ಒಳಗಡೆ ಈ ಅರೇಕಾ ಪಾಮ್ನ ಇಟ್ಟರೆ ಆ ರೂಮಿಂದು ಬ್ಯೂಟಿ ಹೆಚ್ಚಾಗುತ್ತೆ. ಇದಷ್ಟೇ ಅಲ್ಲ, ಈ ಗಿಡ ಏರ್ ಪ್ಯೂರಿಫೈ ಕೂಡ ಮಾಡುತ್ತೆ. ಅರೇಕಾ ಪಾಮಲ್ಲಿ ತುಂಬ ಕಾಮನ್ ಆಗಿ ಬರೋದು ಎಲೆ ತುದಿಯಲ್ಲಿ ಟಿಪ್ ಇರುತ್ತಲ್ಲ, ಇದು ಬ್ರೌನ್ ಆಗೋದು. ಇದು 2 ರೀಸನಿಗೆ ಬರುತ್ತೆ. ಒಂದು, ತುಂಬ ಡ್ರೈ ಕಂಡೀಷನ್ ಇದ್ದಾಗ ಈ ರೀತಿ ಟಿಪ್ ಬ್ರೌನ್ ಆಗುತ್ತೆ. ಇನ್ನೊಂದು, ಗಿಡದ ಎಲೆಗಳಿಗೆ ಏಜ್ ಆಗ್ತಾ ಬರುತ್ತಲ್ಲ ಆವಾಗ ಬ್ರೌನ್ ಆಗುತ್ತೆ. ಈ ಅರೇಕಾ ಪಾಮ್ ಗಿಡನ ನೀವು ನರ್ಸರಿಯಿಂದ ತರಬೇಕಾದ್ರೆ 1 ಗಿಡ ತಗೊಂಡು ಬಂದರೆ ಸಾಕು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದ್ರ ಬುಡದಲ್ಲಿ ಎಷ್ಟೊಂದು ಎಕ್ಸ್ಟ್ರಾ ಗಿಡಗಳು ಬೆಳೆದಿದೆ ಅಂತ. ಅದ್ರ ಪಕ್ಕ ತುಂಬ ಗಿಡಗಳು ಹುಟ್ಕೊಳ್ಳುತ್ತೆ. ಇದನ್ನು ನಾವು ಡಿವೈಡ್ ಮಾಡಿಬಿಟ್ಟು ಎಷ್ಟು ಪಾಟ್ಗಳಲ್ಲಿ ಬೇಕಾದರೂ ಹಾಕೋಬೋದು. ಈ ರೀತಿ ಪಾಟಲ್ಲಿ ತುಂಬ ಎಕ್ಸ್ಟ್ರಾ ಗಿಡಗಳು ಬಂದಾಗ ಅದನ್ನು ನಾನು ತೆಗೆದ್ಬಿಟ್ಟು ಫುಲ್ ಔಟ್ಡೋರಲ್ಲಿ ಹಾಕಿದ್ದೀನಿ. ಇಲ್ಲಿ ಪೂರ್ತಿ ಬಿಸಿಲು ಬೀಳ್ತಾ ಇದೆ. ಇದು ಶೇಡಲ್ಲಿ ಬೆಳೆಯುವಂಥ ಗಿಡ. ಪೂರ್ತಿ ಬಿಸಿಲಲ್ಲಿ ಹಾಕಿರೋದ್ರಿಂದ ಇದ್ರ ಎಲೆಗಳ ಕಲರ್ ನೋಡ್ಬೋದು, ತುಂಬ ಎಲೆಗಳು ಯೆಲ್ಲೋ ಆಗಿದೆ. ಫುಲ್ ಔಟ್ಡೋರಲ್ಲಿ ಪೂರ್ತಿ ಬಿಸಿಲಲ್ಲಿ ಬೆಳೆಯೋದ್ರಿಂದ ಏನೂ ತೊಂದರೆ ಇಲ್ಲ. ಎಲೆಗಳ ಕಲರ್ ಮಾತ್ರ ಗ್ರೀನ್ ಇರಲ್ಲ, ಈ ರೀತಿ ಯೆಲ್ಲೋ ಕಲರ್ ಇರುತ್ತೆ. ಇದು ನೆರಳಲ್ಲಿ ಬೆಳೆಯುವಂಥ ಗಿಡ. ಸೆಮಿ ಶೇಡಲ್ಲಿ ಕೂಡ ಬೆಳಿಬೋದು, ಅಥವಾ ಅರ್ಧ ದಿನ ಬಿಸಿಲು ಅರ್ಧ ದಿನ ನೆರಳು ಬೀಳುತ್ತಲ್ಲ ಆ ಜಾಗದಲ್ಲಿ ಕೂಡ ಇದು ತುಂಬ ಚೆನ್ನಾಗಿ ಬೆಳೆಯುತ್ತೆ. ತುಂಬ ಜಾಸ್ತಿ ಬಿಸಿಲು ಬಿದ್ದಾಗ ಮಾತ್ರ ಎಲೆಗಳು ಈ ರೀತಿ ಬ್ರೌನ್ ಆಗುತ್ತೆ. ಆ ಬ್ರೌನ್ ಆಗಿರೋ ಎಲೆಗಳನ್ನ ಕಟ್ ಮಾಡಿಬಿಟ್ಟು ತೆಗಿತಾ ಇರಬೇಕು. ಮಳೆಗಾಲದಲ್ಲಿ ಔಟ್ಡೋರಲ್ಲಿರೋಂಥ ಅರೇಕಾ ಪಾಮ್ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಎಲೆಗಳ ಕಲರ್ ಕೂಡ ಫುಲ್ ಗ್ರೀನ್ ಆಗಿರುತ್ತೆ. ಇಂಡೋರಲ್ಲಿ ಬೆಳಕು ಜಾಸ್ತಿ ಇರೋ ಕಡೆ ಈ ಗಿಡನ ಇಡಬೇಕು. ತುಂಬ ಕಡಿಮೆ ಬೆಳಕು ಬಿದ್ದರೆ ಎಲೆಗಳ ಮೇಲೆಲ್ಲ ಈ ರೀತಿ ಬ್ರೌನ್ ಸ್ಪಾಟ್ಸ್ ಆಗುತ್ತೆ. ಇಂಡೈರೆಕ್ಟ್ ಸನ್ಲೈಟ್ ತುಂಬ ಕಡಿಮೆ ಆದಾಗ ಈ ರೀತಿ ಫಂಗಸ್ ರೀತಿ ಆಗುತ್ತೆ. ಈ ಫಂಗಸ್ ಆಗಿರೋ ಎಲೆನ ಕಟ್ ಮಾಡಿಬಿಟ್ಟು ತೆಗಿಬೇಕು. ಪಾಟನ್ನು ತುಂಬ ಬ್ರೈಟ್ ಲೈಟ್ ಇರೋ ಕಡೆ ಚೇಂಜ್ ಮಾಡಬೇಕು. ಅರೇಕಾ ಪಾಮಲ್ಲಿ 2 ವೆರೈಟಿ ಬರುತ್ತೆ. ಒಂದು ತುಂಬ ಶಾರ್ಟ್ ಆಗಿರುತ್ತೆ, ಡಾರ್ಕ್ ವೆರೈಟಿಯಲ್ಲಿ ಬರುತ್ತೆ. ಇನ್ನೊಂದು ಈ ರೀತಿ ದೊಡ್ಡದಾಗಿ ಬೆಳೆಯುವಂಥ ಅರೇಕಾ ಪಾಮ್. ಈ ಗಿಡ ತುಂಬ ದೊಡ್ಡದಾಗಿ ಬೆಳೆಯುತ್ತೆ ಅಂತ ತುಂಬ ದೊಡ್ಡ ಪಾಟಲ್ಲಿ ಹಾಕಬೇಕಾಗಿಲ್ಲ. ಫಸ್ಟ್ ನೀವು ನರ್ಸರಿಯಿಂದ ತಂದಾಗ 9 ಇಂಚಿನ ಪಾಟಲ್ಲಿ ಹಾಕಿದರೆ ಸಾಕು. ಆಮೇಲೆ ಆ ಪಾಟ್ ತುಂಬ ಎಕ್ಸ್ಟ್ರಾ ಗಿಡಗಳು ಬಂದು 1 ವರ್ಷ ಆದಮೇಲೆ ನೀವು 10 ಇಂಚಿನ ಪಾಟಿಗೆ ಅಥವಾ 12 ಇಂಚಿನ ಪಾಟಿಗೆ ರೀಪಾಟ್ ಮಾಡಿದರೆ ಸಾಕು. ಈ ಗಿಡದ ಬುಡ ಪೂರ್ತಿ ಮುಚ್ಚೋ ಹಾಗೆ ಮಣ್ಣನ್ನು ಕವರ್ ಮಾಡಬಾರ್ದು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿವರೆಗೆ ಮಾತ್ರ ಮಣ್ಣಿರಬೇಕು. ಇದ್ರ ಮೇಲ್ಗಡೆಗೆ ಮಣ್ಣನ್ನು ಹಾಕಬಾರ್ದು. ಈ ಅರೇಕಾ ಪಾಮ್ ಇಂಡೋರ್ ಪ್ಲಾಂಟ್ ಆಗಿರೋದ್ರಿಂದ ಸಿರಾಮಿಕ್ ಪಾಟಲ್ಲಿ ಹಾಕಿದರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಆದರೆ ಡೈರೆಕ್ಟಾಗಿ ಸಿರಾಮಿಕ್ ಪಾಟಿಗೆ ಮಣ್ಣನ್ನು ಹಾಕಿಬಿಟ್ಟು ನೆಟ್ಟರೆ ತುಂಬ ವೆಯ್ಟ್ ಆಗುತ್ತೆ. ನಮಗದನ್ನು ಶಿಫ್ಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದ್ರ ಬದಲು ಸಿರಾಮಿಕ್ ಪಾಟ್ ಒಳಗೆ ಒಂದು ಪ್ಲಾಸ್ಟಿಕ್ ಪಾಟನ್ನು ಇಟ್ಬಿಟ್ಟು ಆ ಪ್ಲಾಸ್ಟಿಕ್ ಪಾಟ್ ಒಳಗೆ ನಾವು ಈ ಅರೇಕಾ ಪಾಮ್ ಗಿಡನ ನೆಡ್ಬೋದು. ಇದರಿಂದ ನಮಗೆ ಶಿಫ್ಟ್ ಮಾಡೋದಕ್ಕಾಗಲಿ ರೀಪಾಟ್ ಮಾಡಬೇಕಾದ್ರೆ ತೆಗಿಬೇಕಾದ್ರೆ ಕಷ್ಟ ಆಗಲ್ಲ. ಈ ಅರೇಕಾ ಪಾಮ್ನ ಪ್ರತಿ ವರ್ಷ ರೀಪಾಟ್ ಮಾಡಬೇಕಾಗಿಲ್ಲ. 2 ವರ್ಷಕ್ಕೊಂದ್ಸಲ ಅಥವಾ 3 ವರ್ಷಕ್ಕೊಂದ್ಸಲ ಮಾಡಿದರೂ ಸಾಕಾಗುತ್ತೆ. ಇದರ ರೂಟ್ಸ್ ಈ ರೀತಿ ಫುಲ್ ರೂಟ್ ಬೌಂಡ್ ಆದಾಗೆ ಪಾಟ್ ಫುಲ್ ಕವರ್ ಆಗಿ ಬೆಳೆದ್ರೇ ನೋಡೋಕ್ಕೆ ತುಂಬ ಚೆನ್ನಾಗಿ ಬುಷಿಯಾಗಿ ಕಾಣಿಸುತ್ತೆ. ಈ ಗಿಡನ ಸಿಂಗಲಾಗಿ ಬೆಳೆಯೋದಕ್ಕಿಂತ ಈ ರೀತಿ ಪಾಟ್ ಫುಲ್ ಕವರ್ ಆಗೋ ಥರ ಇದ್ರೇ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ರೀಪಾಟ್ ಮಾಡಬೇಕಾದ್ರೆ ಗಿಡಗಳನ್ನ ಈ ರೀತಿ ಸೆಪ್ರೇಟ್ ಮಾಡಿಬಿಟ್ಟು ಮಾಡಬೇಕು. ತುಂಬ ಕೇರ್ಫುಲ್ಲಾಗಿ ಈ ಗಿಡಗಳನ್ನ ಬಿಡಿಸ್ಕೋಬೇಕು. ರೂಟ್ಸ್ ಡ್ಯಾಮೇಜ್ ಆಗಬಾರ್ದು. ಈ ಗಿಡಕ್ಕೆ ನೀರು ಹಾಕೋದ್ರ ಬಗ್ಗೆ ಹೇಳೋದಾದರೆ, ಈ ಗಿಡನ ನೀವು ಯಾವ ಪ್ಲೇಸಲ್ಲಿ ಇಟ್ಟಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಔಟ್ಡೋರಲ್ಲಿ ಇಟ್ಟಿದ್ರೆ ಡೈಲಿ ನೀರು ಕೊಡಬೇಕಾಗತ್ತೆ. ಸೆಮಿ ಶೇಡಲ್ಲಿ ಇಟ್ಟಿದ್ರೆ ವಾರದಲ್ಲಿ 2 ದಿನ ಅಥವಾ 3 ದಿನ ಹಾಕಬೇಕಾಗತ್ತೆ. ಫುಲ್ ಇಂಡೋರಲ್ಲಿ ಇಟ್ಟಿದ್ರೆ ವಾರದಲ್ಲಿ 1 ದಿನ ಹಾಕಿದರೆ ಸಾಕಾಗುತ್ತೆ. ಈ ಗಿಡಕ್ಕೆ ನೀರು ತುಂಬ ಜಾಸ್ತಿನೂ ಆಗಬಾರ್ದು, ತುಂಬ ಕಡಿಮೆನೂ ಆಗಬಾರ್ದು. ಮೇಲ್ಗಡೆ ಮಣ್ಣು ಪೂರ್ತಿ ಡ್ರೈ ಆದಮೇಲೆ ನೋಡಿಕೊಂಡು ನೀರು ಕೊಡಬೇಕು. ಈ ಗಿಡಕ್ಕೆ ಓವರ್ ವಾಟ್ರಿಂಗ್ ಆದ್ರೂ ಈ ಗಿಡದ ಎಲೆಗಳೆಲ್ಲ ಈ ರೀತಿ ಯೆಲ್ಲೋ ಆಗುತ್ತೆ. ತುಂಬ ಕಡಿಮೆ ನೀರು ಕೊಟ್ಟರು ಅಂದರೆ ಅಂಡರ್ ವಾಟ್ರಿಂಗ್ ಆದ್ರೂ ಈ ಗಿಡದ ಎಲೆಗಳೆಲ್ಲ ಈ ರೀತಿ ಯೆಲ್ಲೋ ಆಗುತ್ತೆ. ಈ ಯೆಲ್ಲೋ ಆಗಿರೋ ಎಲೆಗಳನ್ನ ಹಾಗೆ ಬಿಡಬಾರ್ದು, ಕಟ್ ಮಾಡಿಬಿಟ್ಟು ತೆಗಿತಾ ಇರಬೇಕು.
ಇಂಡೋರಲ್ಲಿ ಇಟ್ಟಿದ್ರೂ ಕೂಡ ಮಳೆಗಾಲ ಬಂದಾಗ ಮಳೆ ನೀರಿಗೆ ಸ್ವಲ್ಪ ದಿನ ಈ ಗಿಡನ ಇಡೋದ್ರಿಂದ ಈ ಗಿಡದ ಎಲೆಗಳು ತುಂಬ ಫ್ರೆಶ್ ಆಗಿ ಹೆಲ್ದಿಯಾಗಿ ಬರುತ್ತೆ. ಸಮ್ಮರಲ್ಲಿ ತುಂಬ ಬಿಸಿಲಿರೋದ್ರಿಂದ ಎಲೆಗಳು ಯಾವಾಗಲೂ ಗ್ರೀನಾಗಿ ಫ್ರೆಶ್ ಆಗಿರಬೇಕು ಅಂದರೆ ನೀವು ಈ ಗಿಡಕ್ಕೆ ಶವರ್ ಕೊಡಬೇಕಾಗುತ್ತೆ. ತುಂಬ ಡ್ರೈ ಇರೋ ಅಂಥ ಏರಿಯಾಗಳಲ್ಲಿ, ಟೆಂಪ್ರೇಚರ್ ಜಾಸ್ತಿ ಇರೋ ಅಂಥ ಏರಿಯಾಗಳಲ್ಲಿ ಬರೀ ಬುಡಕ್ಕೆ ಮಾತ್ರ ನೀರು ಹಾಕಿದರೆ ಸಾಲದು, ಇಡೀ ಗಿಡನೇ ನೆನೆಸ್ಬೇಕಾಗತ್ತೆ. ಔಟ್ಡೋರಲ್ಲಿರೋ ಗಿಡಕ್ಕೆ ಪೈಪಿಂದ ನೀವು ಶವರ್ ಕೊಡ್ಬೋದು. ಮನೆ ಒಳಗಡೆ ಇಟ್ಟಿರೋ ಪಾಟ್ಗಳನ್ನ ಹೊರಗಡೆ ತೊಗೊಂಡೋಗೋದು ಕಷ್ಟ ಆಗೋದಾದರೆ ನೀವು ಬಾತ್ರೂಮಿಗೆ ತೊಗೊಂಡೋಗಿ ಈ ಗಿಡನ ಪೂರ್ತಿ ನೆನೆಸ್ಬಿಟ್ಟು ಆ ನೀರೆಲ್ಲ ಪೂರ್ತಿ ಇಲ್ದು ಹೋಗೋ ತನಕ ಬಾತ್ರೂಮಲ್ಲೇ ಇಟ್ಬಿಟ್ಟು ಆಮೇಲೆ ನೀವು ಹೊರಗಡೆ ತಂದು ಇಟ್ಕೋಬೋದು. ಈ ಅರೇಕಾ ಪಾಮ್ ಗಿಡಕ್ಕೆ ತುಂಬ ಜಾಸ್ತಿನೂ ಕೇರ್ ತೊಗೊಳ್ಬಾರ್ದು, ಸ್ವಲ್ಪ ಕೇರ್ ತೊಗೊಂಡ್ರೆ ಸಾಕಾಗುತ್ತೆ. ಚಳಿಗಾಲದಲ್ಲಿ ಈ ಗಿಡ ಬೆಳೆಯಲ್ಲ. ವಿಂಟರ್ ಸೀಸನ್ ಪೂರ್ತಿ ಮುಗಿದ್ಮೇಲೆ ಫೆಬ್ರವರಿ ಮತ್ತು ಮಾರ್ಚಲ್ಲಿ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಜೂನಲ್ಲಿ ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಈ ಗಿಡನ ಹೊಸದಾಗಿ ನರ್ಸರಿಯಿಂದ ತರಬೇಕು ಅನ್ನೋರು ನೀವು ಈ ಟೈಮಲ್ಲಿ ತರ್ಬೋದು. ಫೆಬ್ರವರಿ ಮತ್ತು ಮಾರ್ಚಲ್ಲಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇನ್ನು ಫರ್ಟಿಲೈಸರ್ ಬಗ್ಗೆ ಹೇಳೋದಾದರೆ ಈ ಗಿಡಕ್ಕೆ ತುಂಬ ಕಡಿಮೆ ಫರ್ಟಿಲೈಸರ್ ಸಾಕು. ವರ್ಷಕ್ಕೆ 2 ಸಲ ಅಥವಾ 3 ಸಲ ಹಾಕಿದರೆ ಸಾಕು. ಈ ಅರೇಕಾ ಪಾಮ್ನ ಎಲೆಗಳಿಗೋಸ್ಕರ ಬೆಳೆಯೋದ್ರಿಂದ ನೀವು ಇದಕ್ಕೆ ಕೆಮಿಕಲ್ ಫರ್ಟಿಲೈಸರ್ ಕೂಡ ಯೂಸ್ ಮಾಡ್ಬೋದು. ಅರ್ಧ ಸ್ಪೂನ್ NPKನ 1 ಲೀಟ್ರ್ ನೀರಲ್ಲಿ ಕರಗಿಸ್ಬಿಟ್ಟು ಅದನ್ನು ಎಲೆಗಳಿಗೆ ಸ್ಪ್ರೇ ಮಾಡೋದ್ರಿಂದ ಎಲೆಗಳಲ್ಲಿ ತುಂಬ ಚೆನ್ನಾಗಿ ಗ್ಲೋ ಬರುತ್ತೆ. ಮೆಗ್ನೀಷಿಯಮ್ ಸಲ್ಫೇಟ್ ಅಥವಾ ಎಪ್ಸಮ್ ಸಾಲ್ಟ್ ಅಂತ ಹೇಳ್ತೀವಲ್ಲ, 1 ಲೀಟ್ರ್ ನೀರಲ್ಲಿ 1 ಸ್ಪೂನ್ ಎಪ್ಸಮ್ ಸಾಲ್ಟ್ ಹಾಕಿಬಿಟ್ಟು ನೀರಲ್ಲಿ ಚೆನ್ನಾಗಿ ಕರಗಿದ ಮೇಲೆ ನೀರನ್ನು ಈ ಎಲೆಗಳಿಗೆಲ್ಲ ಸ್ಪ್ರೇ ಮಾಡ್ಬೋದು. ಎಪ್ಸಮ್ ಸಾಲ್ಟ್ನ ಪ್ರತಿ ತಿಂಗಳು ಕೂಡ ನೀವು ಸ್ಪ್ರೇ ಮಾಡ್ಬೋದು. ಮಂತ್ಲಿ ಒಂದು ಸ್ಪ್ರೇ ಮಾಡೋದ್ರಿಂದ ಗಿಡದ ಎಲೆಗಳು ಯಾವಾಗಲೂ ಫ್ರೆಶ್ ಆಗಿ ಕಾಣಿಸುತ್ತೆ. ಇನ್ನೂ ಒಂದು ಫರ್ಟಿಲೈಸರ್ ಇದೆ, ಸೀವೀಡ್ ಫರ್ಟಿಲೈಸರ್ ಅಂತ. ಈ ಫರ್ಟಿಲೈಸರಿಂದ ಎಲ್ಲ ಗಿಡಗಳಿಗೂ ತುಂಬ ಬೆನಿಫಿಟ್ ಇದೆ. 1 ಲೀಟ್ರ್ ನೀರಲ್ಲಿ 3 ml ಅಷ್ಟು ಸೀವೀಡ್ ಫರ್ಟಿಲೈಸರ್ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡಬಹುದು. ಸೊ ಫ್ರೆಂಡ್ಸ್, ಈ ಅರೇಕಾ ಪಾಮ್ ಗಿಡದ ಬಗ್ಗೆ ನೋಡಿದ್ರಲ್ಲ, ತುಂಬ ಕಡಿಮೆ ಖರ್ಚಲ್ಲಿ, ತುಂಬ ಕಡಿಮೆ ಮೇಂಟೆನೆನ್ಸಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ಕಾಣೋವಂಥ ಗಿಡ ಇದು. ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.